ಹೊಯ್ಸಳ ಬೀಟ್ ಸಿಬ್ಬಂದಿ ವಿರುದ್ಧ ಹಣ ವಸೂಲಿ ಆರೋಪ ಕೇಳಿಬಂದಿತ್ತು. ನಿನ್ನೆ ಇಷ್ಟೇ ನಾವು ಗಮನಿಸಿದ್ವಿ, ಪೊಲೀಸ್ ಕಳ್ಳ ಅಂತ ಸಾರ್ವಜನಿಕರು ಅಟ್ಟಾಡಿಸ್ಕೊಂಡು ಹೋಗಿದ್ರು. ಈಗ ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಅಮಾನತುಗೊಳಿಸಿ ರಾಜಗೋಪಾಲ ನಗರ ಠಾಣೆಯ ಎಎಸ್ಐ ರಾಮಲಿಂಗಯ್ಯ ಹಾಗೆ ಹೆಡ್ ಕಾನ್ಸ್ಟೇಬಲ್ ಪ್ರಸನ್ನ ಕುಮಾರ್ ಇಬ್ಬರನ್ನ ಕೂಡ ಅಮಾನತು ಮಾಡಲಾಗಿದೆ. ಹೊಯ್ಸಳ ವಾಹನದಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದಂತ ಆರೋಪ ಕೂಡ ಕೇಳಿ ಬಂದಿತ್ತು. ಸಾರ್ವಜನಿಕರು ವಿಡಿಯೋ ಮಾಡಿ ಚೇಸ್ ಮಾಡಿದ್ರು, ಆ ವಿಡಿಯೋವನ್ನ ಹರಿಬಿಟ್ಟಿದ್ರು. ಕಳ್ಳ ಪೊಲೀಸ್ ಕಳ್ಳ ಅಂತ ಅಟ್ಟಾಡಿಸಿ ಹೋಗಿದ್ರು. ಪೊಲೀಸರು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರುವಂತಹ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಈ ಘಟನೆ ಪೊಲೀಸ್ ಇಲಾಖೆಗೆ ಸಾಕಷ್ಟು ಮುಜುಗರವನ್ನ ತಂದಿತ್ತು. ಇದೀಗ ಇಲಾಖಾ ತನಿಖೆಗೆ ಆದೇಶವನ್ನ ನೀಡಿದ ನಗರ ಪೊಲೀಸ್ ಆಯುಕ್ತ ಈಗ ಇಬ್ಬರನ್ನ ಅಮಾನತುಗೊಳಿಸಿದ್ದಾರೆ. ಹೊಯ್ಸಳ ಬೀಟ್ ಸಿಬ್ಬಂದಿ ಇಬ್ಬರ ವಿರುದ್ಧ ಏನು ಗಂಭೀರ ಆರೋಪ ಕೇಳಿ ಬಂದಿತ್ತು, ಇಬ್ಬರನ್ನ ಈಗ ಅಮಾನತುಗೊಳಿಸಲಾಗಿದೆ. ಎಎಸ್ಐ ರಾಮಲಿಂಗಯ್ಯ, ಹೆಡ್ ಕಾನ್ಸ್ಟೇಬಲ್ ಪ್ರಸನ್ನ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಪೊಲೀಸ್ ನೋಡಿ ಹೊಯ್ಸಳ ಕಲೆಕ್ಷನ್ ಮಾಡ್ತಾ ಇದ್ದೆ. ನಿಲ್ಸಿ ಸರ್ ಸೈಡ್ ಹಾಕಿ ಸರ್. ಕಳ್ಳ ಪೊಲೀಸ್ ಬಿಬಿಎ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇದೆ. ಕಳೆದ ತಿಂಗಳು ಇದೇ ತಿಂಗಳ 15ನೇ ತಾರೀಕಿನಂದು ಬಿಬಿಎ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು. ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಕೊಲೆ ಪ್ರಕರಣ ಕೂಡ ದಾಖಲಾಗಿತ್ತು. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಮೃತಳ ತಾಯಿ ಸೌಮ್ಯ ದೂರನ್ನ ಆಧರಿಸಿ ಎಫ್ಐಆರ್ ಕೂಡ ಆಗ ದಾಖಲು ಮಾಡಿಕೊಳ್ಳಲಾಗಿತ್ತು. ಮೇ 15ರಂದು ಅನುಮಾನಾಸ್ಪದವಾಗಿ ಪ್ರಬುದ್ಧ ಮೃತಪಟ್ಟಿದ್ದು. ಮನೆಯ ಬಾತ್ರೂಮ್ನಲ್ಲಿ ಪ್ರಬುದ್ಧಿಯ ಶವ ಕೂಡ ಪತ್ತೆಯಾಗಿತ್ತು. ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿತ್ತು ಈ ಒಂದು ಪ್ರಕರಣ. ಬೃಂದಾವನ ಲೇಔಟ್ ಮನೆಯ ಬಾತ್ರೂಮ್ನಲ್ಲಿ ಶವ ಪತ್ತೆಯಾಗಿತ್ತು. ಸಾವಿನ ಬಗ್ಗೆ ತನಿಖೆಯನ್ನ ಸುಬ್ರಹ್ಮಣ್ಯಪುರ ಪೊಲೀಸರಿಗೆ ನಡೆಸ್ತಾ ಇದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ವಿದ್ಯಾರ್ಥಿನಿ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಇದರಿಂದ ಏನೋ ಒಂದು ಸಂಚಿದೆ ಎನ್ನುವಂತ ಆರೋಪವನ್ನ ತಾಯಿ ಸೌಮ್ಯ ಮಾಡಿದ್ರು. ಈಗ ಪ್ರಬುದ್ಧ ಸಾವಿನ ಸುತ್ತ ಈಗ ಸಾಕಷ್ಟು ಪ್ರಶ್ನೆಗಳಿದೆ. ಹಾಗಾಗಿ ತನಿಖೆಗಿಳಿದಿದ್ದಾರೆ ಸುಬ್ರಹ್ಮಣ್ಯಪುರ ಠಾಣೆಯ ಪೊಲೀಸರು. ಎಫ್ಐಆರ್ ಕೂಡ ದಾಖಲಾಗಿದೆ.